ಇವಾಗ ನಾವು ಕ್ಲಬ್ಬಲ್ಲಿದ್ದೀವಿ. ಸೊ ಕ್ಲಬ್ಬಲ್ಲಿ ನಾನು ಇದು ಫಸ್ಟ್ ನೋಡಿ ಇಲ್ಲಿ ಮಿರರ್ ಇದೆ, ಆಗಲಿಂದ ಹಿಂಗೆ ನೋಡ್ಕೊಂಡು ಬರ್ತಾ ಇರೋದು. ನೋಡಿ CB ಆಡ್ತಿದ್ದಾರೆ, ಇಲ್ಲೇ ಇದೆ ಕೆಳಗಡೆ, ಇಲ್ಲಿ 1-6 ಊಟ ರೆಡಿಯಾಗಿದೆ ನೋಡಿ. ಇದು ಆಲೂಗಡ್ಡೆ ಪಲ್ಯ ಇದೆ, ಅದೋ ಒಂದು ಪಲ್ಯ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾಕೆ ಇಷ್ಟು ರೆಡಿ ಆಗಿದ್ದೀರಾ ಅಂತ ಕೇಳ್ತೀರ ಎಲ್ಲರೂ. ಸೊ ನಾನು ಇವಾಗ ರೆಡಿಯಾಗಿರೋದು, ನಮ್ಮದು ಅಮ್ಮ ಅಂದು ಒಂದು ಫಂಕ್ಷನ್ ಇದೆ, ಲೈಫ್ ಸ್ಟೈಲ್ ಡೇ ಅಂತ. ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ ಇವಾಗ. ಸೊ ಬನ್ನಿ, ಅಲ್ಲೂ ಜಾನೂ ಇರ್ತಾಳೆ. ಜಾನು ಬರ್ತಾಳೆ ಅಂತ ಗೊತ್ತಿಲ್ಲ, ಅವಳಿಗೆ ಹುಷಾರು ಬಂದಿದೆ, ಜ್ವರ ಬಂದಿದೆ ಅವಳಿಗೆ. ನನಗೆ ಫಸ್ಟ್ ಜ್ವರ ಬರ್ತಿ, ಇವಾಗ ಅವಳಿಗೆ ಬಂದಿದೆ. ಸೊ ಬರ್ತಾಳೆ ಗೊತ್ತಿಲ್ಲ, ಮೇ ಬಿ ಎಲ್ಲರೂ ಬರ್ತಾರೆ. ನಾನು ಹಂಗೆ ಕ್ಲಿಪ್ಸ್ ತೆಗಿತೀನಿ ನೋಡಿ, ಓಕೆನಾ? ಮಾಡ್ತೀನಿ ಸ್ವಲ್ಪ ಹಂಗೆ ಕ್ಲಿಪ್ಸ್ ತೆಗಿತಿರ್ತೀನಿ ಲೈಫ್ ಸ್ಟೈಲ್ ಡೇಯಲ್ಲಿ. ಸೊ ಇವಾಗ ಅಪ್ಪ ಅಮ್ಮನೂ ರೆಡಿಯಾಗಿದ್ದಾರೆ, ಅಮ್ಮ ಇನ್ನೂ ರೆಡಿಯಾಗಿಲ್ಲ. ಸೊ ನಾನು ಹೇಗೆ ರೆಡಿಯಾಗಿದ್ದೀನಿ ಗೊತ್ತಾ ಗೈಸ್? ತುಂಬ ಚೆನ್ನಾಗಿ ರೆಡಿಯಾಗಿಲ್ಲ, ನಾನು ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಸಿಂಪಲಾಗಿ ಇಷ್ಟು ರೆಡಿಯಾಗಿದ್ದೀನಿ ಅಷ್ಟೇ. ಒಂದು ಜೀನ್ಸು, ಟೀ ಶರ್ಟ್ ಅಷ್ಟೇ ನಾನು ರೆಡಿಯಾಗಿದ್ದು, ಮುಖಕ್ಕಷ್ಟು ರೆಡಿಯಾಗಿದೆ. ಜುಟ್ಟು ಹಾಕೊಳ್ಳ ಇಲ್ಲ ಹಿಂಗೆ ಬಿಡಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ಹಿಂಗೆ ಚೆನ್ನಾಗಿ ಕಾಣಿಸಿದ್ದೀನಿ ಅನಿಸುತ್ತೆ, ಅದಕ್ಕೆ ಹಿಂಗೆ ಬಿಡ್ತಾಯಿದ್ದೀನಿ. ಬನ್ನಿ ಗೈಸ್, ಹೋಗೋದ. ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋದ. ಅಮ್ಮ ರೆಡಿ ಆಗಿಲ್ಲ, ಇನ್ನು ಅಮ್ಮ ರೆಡಿ ಆಗಿಲ್ಲ. ಅಪ್ಪ ರೆಡಿ ಆಗಿದ್ದಾರೆ, ಇಲ್ಲಿ ಅಪ್ಪ ರೆಡಿ, ಅಪ್ಪ ಇಲ್ಲಿ ಅಪ್ಪ ರೆಡಿ ಆಗಿದ್ದಾರೆ. ಸೊ ಅಮ್ಮ ಇನ್ನು ರೆಡಿನೇ ಆಗಿಲ್ಲ. ಅಮ್ಮನೇ ಬೇಗ ಸ್ನಾನ ಮಾಡಿದ್ದು, ಅಮ್ಮನೇ ಬೇಗ ಸ್ನಾನ ಮಾಡಿದ್ದು, ಅವರೇ ರೆಡಿ ಆಗಿಲ್ಲ ಇವಾಗ. ಸೊ ಅವ್ರು ರೆಡಿ ಆದಮೇಲೆ ಗೊತ್ತಿಲ್ಲ, ನಾನು ಪಾಪ ಹುಷಾರಾಗಲಿ ಅಂತ ಕೇಳಿ ಗೈಸ್ ಅವಳಿಗೆ. ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ಸೊ ಬನ್ನಿ ಹೋದ ಲೈಫ್ ಸ್ಟೈಲ್ ಡೇಗೆ. ಆ ಫಂಕ್ಷನ್ ಇಷ್ಟು ಲೈಫ್ ಸ್ಟೈಲ್ ಡೇ ಅಂತ. ಸೊ ಬಾಯ್, ಬರ್ತೀನಿ ಮತ್ತೆ ಇವಾಗ ನಿಲ್ಸಲ್ಲ. ಮನೆ ರೆಡಿಯಾಗಿದ್ದರೆ ಬನ್ನಿ ಮತ್ತೆ ತೋರಿಸ್ತೀನಿ ನೋಡಿ ಗೈಸ್. ಅಮ್ಮ ರೆಡಿಯಾಗಿದ್ದಾರೆ, ಸ್ಯಾರಿ ಹಾಕೊಂಡಿದ್ದಾರೆ, ಇಬ್ಬರು ಮ್ಯಾಚಿಂಗ್. ನಾನು ಒಬ್ಬರೇ ಡಿಫ್ರೆಂಟ್. ಇವಾಗ ಫೋಟೋ ತೆಗಿಬೇಕಂತ ತೆಗ್ಬಿಟ್ಟು ಬರ್ತೀನಿ. ಸೊ ಅದು ಮುಗ್ಬಿಡ್ತು, ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ, ಎಷ್ಟೊಂದು ಬಿಸಿಯಾಗಿದೆ. ಸೊ ಇವಾಗ ಮುಗಿದಿದೆ ಪ್ರೋಗ್ರಾಮ್. ಇವಾಗ ಊಟ ಕೊಡ್ತಾರೆ, ಹೇಗೆ ಕನ್ನಡ ಬರೀತೀನಿ. ನಮ್ಮ ಅಪ್ಪ ಅಮ್ಮ ವಾಲಂಟಿಯರ್ ಆಗಿದ್ದಾರೆ ನೋಡಿ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಇವಾಗೇನೋ ಹೋಗ್ತಾ ಇದ್ದಾರೆ ಗೈಸ್. ನನಗೆ ಬೆಳಗ್ಗೆ ಗೈಸ್ ಟಿಕೆಟ್ ಮಾಡ್ತಿದ್ದೆ, ವಾಪಸ್ ಮನೆಗೆ ಹೋಗಿದ್ದೀನಿ ಗೈಸ್. ಕೇಳಿಸ್ತಿದ್ಯಾ ವಾಯ್ಸು? ಇಲ್ಲಿ ಜೋರ ಶಬ್ದ ಬರ್ತಾಯಿದೆ, ಕೇಳಿಸ್ತಿದ್ಯಾ? ಇಲ್ಲಿ ಅದೊಂದು ಇನ್ಸಿಡೆಂಟ್ ನಡೆದಿದೆ, ಅದನ್ನ ಹೇಳ್ತೀನಿ ಗೈಸ್. ಇವಾಗ ಹೊರಟಿದ್ದೀವಿ, ಮನೆಗೆ ಹೋಗ್ತಾಯಿದ್ದೀವಿ. ಆ ಪ್ರೋಗ್ರಾಮ್ ನಿಮಗೆ ಒಂಚೂರು ವೀಡಿಯೋ ಮಾಡೋಕ್ಕಾಗ್ತಾಯಿರಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದೆ. ಜಾನು ಹುಷಾರಿರಲಿಲ್ಲ, ಅವಳು ನೋಡ್ಕೋತಾ ಇದ್ದೆ ಹಾಗೆ. ಸೊ ತುಂಬ ಬ್ಯುಸಿ ಇದೆ, ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದರೆ ನಾನು ಒಂದೇ ಒಂದು ವೀಡಿಯೋ ಹಾಕ್ತೀನಿ, ಅದು ನಮ್ಮ ಅಪ್ಪ ಅಮ್ಮ ಡ್ಯಾನ್ಸ್ ಮಾಡಿರೋ ವೀಡಿಯೋ ಹಾಕ್ತೀನಿ. ಸೊ ಅದೊಂದು ವೀಡಿಯೋ ಆದರೂ ಹೆಂಗಿರುತ್ತೆ ಪ್ರೋಗ್ರಾಮ್ ಅಂತ ಗೊತ್ತಾಗುತ್ತೆ ನಿಮ್ಗಾದರೂ. ಸೊ ಅದೊಂದು ವೀಡಿಯೋ ನಿಮ್ಗೆ ಹಾಕ್ತೀನಿ. ಸೊ ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ತುಂಬ ಸುಸ್ತಾಗಿದ್ದಾರೆ ಇಬ್ಬರು ನೋಡಿ, ಫುಲ್ಲು ಫೀಡ್ಬ್ಯಾಕ್ ತೊಗೊಂಡಿದ್ದಾರೆ. ಸ್ವಲ್ಪ ಜನ ಫೀಡ್ಬ್ಯಾಕ್ ಕೇಳಿಕೊಂಡಿದ್ದಾರೆ. ಸೊ ಫೀಡ್ಬ್ಯಾಕ್ ಇಸ್ಕೊಂಡಿದ್ದಾರೆ ನೋಡಿ. ಸೊ ಫೀಡ್ಬ್ಯಾಕ್ ಇಸ್ಕೊಂಡಿದ್ದಾರೆ. ಹೋಗೋಣ ಬನ್ನಿ, ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ. ಈಗ ಪಾಪ ಜಾನು ಹುಷಾರಿಲ್ಲ, ದೇವ್ರ ಹತ್ರ ಕೇಳ್ಕೊಳ್ಳಿ ಜಾನು ಹುಷಾರಾಗಿರ್ಬೇಕಾ ಅಂತ. ಇವಾಗ ನನಗೆ ಗೊತ್ತಾಯಿತು, ನೈಟ್ ಆಗಿಬಿಟ್ಟಿದೆ. ನಾನು ಸಂಜೆ ಮಾಡಿದ್ದೀನಿ, ಸ್ವಲ್ಪ ನೈಟ್ ಆಯಿತು. ಅಪ್ಪ ಅಮ್ಮಂಗೆ ಯಾರೋ ಒಬ್ಬರು ಬಂದಿದ್ದು, ಅವರೆಲ್ಲ ನೋಡ್ತಿದ್ರು. ಸೊ ಇವಾಗ RCB ಮ್ಯಾಚ್ ನಡೀತಾ ಇದೆ, ಅದೇ ನೋಡ್ತಾ ಇದ್ದೀನಿ. ನಮ್ಮವರು ಫೀಲ್ಡಿಂಗಲ್ಲಿ 162 ಮತ್ತು 8 ವಿಕೆಟ್ ಏನೋ ತೆಗೆದಿದ್ದಾರೆ. ಸೊ ಇವಾಗ ಅವ್ರು ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಭಿನ್ನಬೇಕು, ಅದಕ್ಕೆ ನೋಡ್ತಾ ಕುತ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ. RCB ಆಡ್ತಿದ್ದಾರೆ, ಇಲ್ಲೇ ಇದೆ ಕೆಳಗಡೆ, ಇಲ್ಲಿ 162 ಹೊಡೆದಿದ್ದಾರೆ, 8 ವಿಕೆಟ್ ತೆಗೆದಿದೆ. ನಾವು TV ಹಾಕ್ಸಲ್ಲ, ಟ್ಯಾಬಲ್ಲಿ ನೋಡ್ತೀವಿ ಎಲ್ಲನೂ. ಗೈಸ್ ಇವಾಗ 9:33ಗೆ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸತಿ ವಿನ್ ಆಗಿ ನೋಡಿ. ಅಪ್ಪನೂ ಇಲ್ಲೇ ಕುತ್ಕೊಂಡು ನೋಡ್ತಾ ಫೋನ್ ನೋಡ್ತಿರೋದು ನಾನು ಹೇಳ್ತೀನಿ ಮೊದಲು ನೋಡಿ ಅಂತ. ಬನ್ನಿ ಗೈಸ್ ನೋಡೋಣ. ಇವಾಗ 163 ಟಾರ್ಗೆಟ್ ಇರೋದು. ಇವಾಗ ಯಾರು ವಿನ್ ಆಗ್ತಾರೆ ಅಂತ ನೋಡೋದ. ನಾನು ಫುಲ್ ಮ್ಯಾಚ್ ನೋಡೋಣ ಯಾವಾಗಲೂ.
ಇವಾಗ ಸ್ಟಾಪ್ ಮಾಡಿ ಬಿಟ್ಟಿರ್ತಾರೆ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಆರ್ ಸಿ ಬಿ ವರ್ಸಸ್ DCM ಮ್ಯಾಚ್ ವಾನ್ ಅಂತ ಹಾಕ್ಬಿಟ್ರೆ ಅಲ್ಲೇ ಬರುತ್ತೆ ಆರ್ ಸಿ ಬಿ ವಾನ್ ಅಂತ. ಸೊ ಅವಾಗ ನೋಡ್ಬಿಡ್ತೀವಿ. ನೋಡಿ ಇವಾಗ ಆಫ್ ಮಾಡಿ ಹೋಗಿ ಮ್ಯಾಚ್ ಪಾಚಿ ಇಷ್ಟೇ ನಾವು ನೋಡೋದು ಅಷ್ಟೇ. ಸರಿ ಗೈಸ್, ಲೆಟ್ ಅಸ್ ಗೋ ಟು ಸ್ಲೀಪ್ ಅಂತ ಹೇಳ್ತಾರೆ ಅಪ್ಪ. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಮಾಡ್ತಾ ಇರೋದು. ಕ್ಲಬ್ಬಿಗೆ ಬಂದಿದ್ದೀನಿ, ರೆಡಿ ಆಗಿದ್ದೀನಿ, ಮತ್ತೆ ಹಂಗೆ ರೆಡಿ ಆಗ್ತೆ. ನೆನ್ನೆ ಚೆನ್ನಾಗಿ ಅನಿಸಿದೆ ತುಂಬ, ಎಲ್ಲರಿಗೂ ನೀನು ಇಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಂಗೆ ರೆಡಿ ಆಗಿದೆ. ಸೊ ಅಲ್ಲಿ ಪಾಟ್ಲಾಕ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ 1ನೇ ತಾರೀಕು ಪಾಟ್ಲಾಕ್ ಇದೆ ನಮ್ಮ ಕ್ಲಬ್ಬಲ್ಲಿ. ಮೇ ಬಿ ವಿಡಿಯೋ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ, ನಾನು ನಿನ್ನ ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ, ಇವಾಗ ಕ್ಲಬ್ಬಲ್ಲಿ ಗಡಿದ್ದಾರೆ ಎಲ್ಲರೂ. ಗೈಸ್ ಸೊ ಬೇಡ ಗೈಸ್. ಸೊ ಮನೆಗೆ ಹೋಗ್ಬಿಟ್ಟು ಚಾನಲ್ ತೋರಿಸ್ತೀನಿ. ಪಾಪ ಅವಳು ಹುಷಾರಿಲ್ಲ, ಅವಳು ಹೆಂಗೆ ಅವಳಿಗೆ ಗೊತ್ತು ಪಾಪ. ನಾನು ಹೇಳಿದೆ, ಅವಳು ಬಂದ ತಕ್ಷಣ ಇನ್ನೇ ಸೈಲೆಂಟ್ ಕೂತ್ಕೋತಾಳೆ, ಯಾಕೆ ಹಿಂಗೆ ಕೂತ್ಕೋತೀಯಾ ಅಂತ. ಅವಳು ಟ್ಯಾಗ್ ನೋಡಿ ಅಂತ ನಾನೇ ಕೊಡ್ತಿದ್ದೀನಿ, ಅವಳು ತೊಗೊಂಡು ನೋಡ್ತಾ ಇರ್ತಾಳೆ ಅಷ್ಟೇ. ನಾನು 7 ಗಂಟೆ ನೋಡೋಲ್ಲ, ಏನೋ ಸ್ವಲ್ಪ ಗೊತ್ತಿರ್ತಾಳೆ ಪಾಪ ಅನಿಸುತ್ತೆ ಗೈಸ್. ಸೊ ಮನೆಗೆ ಹೋಗ್ಬಿಟ್ಟು ಮತ್ತೆ ಇವಾಗ ಎಕೋ ಆಗ್ತಾ ಇರುತ್ತೆ ವಾಯ್ಸು, ಗೊತ್ತಾಯಿತು. ಸೊ ಇವಾಗ ನಾವು ಅತ್ತೆಗೆ ಒಂದು ಮನೆ ನೋಡೋಕ್ಕಂತ ಬಂದಿದ್ದೀವಿ. ಸೊ ಯಾಕಂದರೆ ಚಾನೂ ಇಳ್ತಾ ಇರ್ತಾಳೆ, ಒಂದೊಂದ್ಸತಿ ಬಂದು ಹೋಗ್ತಾ ಇರ್ತಾಳೆ ಯಾವಾಗಲೂ. ಸೊ ಬನ್ನಿ ನೋಡೋದ ಮನೆ ತುಂಬ ದೊಡ್ಡದಾಗಿದೆ, ತುಂಬ ಸಮಸ್ಯೆ ಆಗಿದೆ. ಸೊ ಗೈಸ್ ಇಲ್ಲಿ ಮಿರರ್ ಇದೆ, ಇಲ್ಲಿ ಕಳಿಸ್ತೀನಿ ನೋಡಿ. ಮಿರರ್ ಇದೆ, ಅಲ್ಲಿಂದ ಹಿಂಗೆ ನೋಡ್ಕೊಂಡು ಬರ್ತಾ ಇರೋದು. ಸೊ ಐ ವಾಸ್ ಥಿಂಕಿಂಗ್ ದ್ಯಾಟ್, ಓ ನೋಡಿ ಗೈಸ್ ಹೆಂಗೈತೆ, ಚೆನ್ನಾಗಿದೆ ಅಲ್ಲ? ಸೊ ಐ ವಾಸ್ ಥಿಂಕಿಂಗ್ ದ್ಯಾಟ್ ತುಂಬ ಚೆನ್ನಾಗಿದೆ. ಬನ್ನಿ ಹೋಗೋಣ ಬನ್ನಿ, ಅಲ್ಲಿ ಆಚೆ ಡಿಸ್ಕಷನ್ ಗೈಸ್. ಒಂದು ದಿನ ಆದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ನಾನು ಅತ್ತೆ ಮನೆಗೆ ಹೋಗಿದ್ದೆ, ಅವರು ಮನೆ ಶಿಫ್ಟ್ ಮಾಡ್ತಿದ್ರಲ್ಲ, ಸೊ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋಗಿದ್ದೆ. ಸೊ ಇವಾಗ ಮನೆ ಕ್ಲಬ್ಬಿಗೆ ವಾಪಸ್ ಬಂದಿದ್ದೀನಿ. ಇವತ್ತು ಅವರು ಹಾಲು ಉಗ್ಸಿದ್ದಾರೆ ಅತ್ತೆ ಮನೇಲಿ. ಅತ್ತೆ ಮನೇಲಿ ಹಾಲು ಉಗ್ಸಿದ್ದು ಇವಾಗ ಕ್ಲಬ್ ನಡೀತಾ ಇದೆ. ಯಾವಾಗಲೂ ಇದೇ ಸ್ಪಾಟು, ಅವತ್ತೂ ಇದೇ ಸ್ಪಾಟನ್ನು ಮಾಡಿದ್ದೆ, ಇವತ್ತು ಅದೇ ಸ್ಪಾಟನ್ನು ಮಾಡ್ತಿರೋದು ಗೈಸ್. ನೋಡಿ ನನಗೆ ಎಲ್ಲಿ ಟೈಮೇ ಸಿಗಲ್ಲ ಮಾಡೋಕ್ಕೆ. ಇದು ನಮ್ಮ ಅಮ್ಮನ ಫೋನಲ್ಲಿ ಮಾಡ್ತಿರೋದು, ನಮ್ಮ ಅಮ್ಮನ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಇವಾಗ ಜಾನು ಬಂದಿದ್ದಾಳೆ, ಅವಳು ಅಲ್ಲಿ ಕ್ಲಬ್ ನಡೀತದೆ, ನನ್ನ ವಾಯ್ಸ್ಗೂ ನಿಮ್ಮ ವಾಯ್ಸ್ಗೂ ಏನೂ ಕೇಳಿಸಲ್ಲ ಅಂತ ಆಮೇಲೆ ಕ್ಲಬ್ ಮುಗಿದ್ಮೇಲೆ ವೀಡಿಯೋ ಮಾಡೋಣ ಅಂತ ಸುಮ್ಮನೆ. ಸರಿ ಗೈಸ್ ಬನ್ನಿ ಹೌದಾ, ಅದು ಬೇರೆ ನಾಳೆ ಪಾಟ್ಲಾಕ್ ಇದೆ, ಆ ವಿಡಿಯೋ ಆಗಾಮೇಲೆ ಈ ವಿಡಿಯೋನ ಹೆಣ್ಣು ಮಾಡ್ತೀನಿ. ನಾಳೆ ನೀವು ಏನೋ ಏನೋ ಬರುತ್ತೆ. ಸೊ ಏನೋ ಮೇ 1 ಅಲ್ವಾ, ಸೊ ಮೇ 1 ಫಸ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ ಗೈಸ್. ಬಾಯ್, ಮತ್ತೆ ಬರ್ತೀನಿ. ಇದೇ ಇವಾಗ ನಾವು ಕ್ಲಬ್ಬಲ್ಲಿದ್ದೀವಿ. ಸೊ ಕ್ಲಬ್ಬಲ್ಲಿ ನಾನು ಇದು 1 ಮೇ, ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು 28 ಏಪ್ರಿಲ್. ಸೊ ನೋಡಿ 28 ಏಪ್ರಿಲ ಇಲ್ಲ 27 ಏಪ್ರಿಲ್ ನಾನು ಲೈಫ್ ಸ್ಟೈಲ್ ಡೇ ಇರುವಾಗ ಸ್ಟಾರ್ಟ್ ಮಾಡಿದ್ದೆ. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ಇನ್ನೂ ಎಷ್ಟು ದಿನ 3-4 ದಿನ ಆಯಿತು ವೀಡಿಯೋ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೊಂದು ದಿನ ಮಾಡಿಬಿಟ್ಟು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ಒಂದೊಂದು ನಿಮಿಷನೂ ಫೋನ್ ಸಿಕ್ಕಿದ್ರೆ ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಫೋನೇ ಕೊಡಲ್ಲ ಗೈಸ್, ಫೋನೇ ಕೊಡಲ್ಲ. ಅದು ಇದು ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಏನೋ ಶೆಡ್ಯೂಲ್ಸ್ಗಳಿದೆ, ಅವ್ರಿಗೆ ಟಫ್ ಶೆಡ್ಯೂಲ್ಸ್ ಇದೆ, ಅವರೆಲ್ಲೆಲ್ಲೋ ಹೋಗ್ತಾಯಿರ್ತಾರೆ. ಅದಕ್ಕೆ ನನಗೆ ಫೋನ್ ಸಿಗೋದೇ ಇಲ್ಲ. ಆಮೇಲೆ ನಾನು ಎಲ್ಲೆಲ್ಲೋ ತಿರುಗ್ತಾ ಇರ್ತೀನಿ, ಮನೇಲಿ ಕೂತ್ಕೊಳ್ಳೋಲ್ಲ ನಾನು ಆ್ಯಕ್ಚುಲಿ. ನಿನ್ನೆ ಅತ್ತೆ ಮನೆ ಹಂಗೆ ಅಂತ ಹೋಗ್ತಾಯಿರ್ತೀನಿ. ಸೊ ಇವತ್ತು ಲಡ್ಡು ಬಂದಿದ್ದಾಳೆ, ಅವಳು ನೋಡಬೇಕು. ಅದೇ ಇಲ್ಲಿ ಪಾಟ್ಲಾಕ್ ನಡೀತಾ ಇದೆ, ಪಾಟ್ಲಾಕ್ ಮುಗ್ದಾಗಲೇ ನೋಡ್ಕೋಬೇಕು. ಸೊ ಯಾರ ಬಂದಿದ್ದಾರೆ ನೋಡಿ, ಬರೀ ನಮ್ಮ ರೋಡಲ್ಲಿ ಯಾರೂ ಇಲ್ಲ, ನನ್ನ ಪಕ್ಕನೂ ಯಾರೂ ಇಲ್ಲ, ಬೋರ್ ಆಗಿತ್ತು. ಅದಕ್ಕೆ ಕೆಳಗಡೆ ಬಂದೇ ಇದ್ದಾರೆ, ಅದನ್ನು ನೋಡ್ತಾರೆ, ಏನಾದರೂ ನೋಡ್ಕೊಂಡು ಹೋಗಿ. ಸೊ ಬನ್ನಿ ಇವಾಗ ಹೋಗೋದ, ಅಲ್ಲಿ ಯಾರೋ ಗೆಸ್ಟ್ ಬಂದಿದ್ರು, ಇಷ್ಟ ಹೋಗೋದು ಬರೋದ. ಬಾಯ್, ಬರ್ತೀನಿ ವಾಪಸ್. ಊಟ ರೆಡಿಯಾಗಿದೆ ನೋಡಿ, ಇದು ಒಳಗಡೆ ಪಲ್ಯ ಇದೆ, ಯಾವುದೋ ಒಂದು ಪಲ್ಯ, ಬಜ್ಜಿ, ಕಾರ್ನು, ಆಮೇಲೆ ಇದು ದೋಸೆ ಮಾಡಿದೆ, ರೆಡಿ ಆಗಿದೆ. ವಾಯ್ಸ್ ಕೇಳಿಸ್ತಲ್ಲ, ಆದರೂ ಕೇಳಿಸ್ಕೊಳ್ಳೋ ಥರ ಇರಿ. ಬಾಯ್, ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಏನು ಹಾಕ್ಸ್ಕೊತೀನೋ ಅವಾಗ ಬರ್ತೀನಿ, ಓಕೆನಾ? ಕಾಯಿಸಿ ಇವಾಗ ಮನೇಲಿದ್ದೀವಿ. ಮನೇಲಿ ಇವಾಗ ಟ್ಯಾಬಲ್ ರೆಕಾರ್ಡ್ ಮಾಡ್ತಾರೆ, ಅದು ಸ್ವಲ್ಪ ಸಿನಿಮಾ ಇರುತ್ತೆ. ಸೊ
ಸೊ ಇವಾಗ ನೋಟ್ಸ್ ಬರೀತಿದ್ದೆ, ಯಾಕಂದರೆ ನಾನು ಬರ್ತಿರ್ಲಿಲ್ಲ. ನಾನು ಎಷ್ಟು ಬರೀಬೇಕು, ಇಂಗ್ಲೀಷ್ ಮುಗೀತು, ಇನ್ನು ಸೋಷಲು, ಹಿಸ್ಟ್ರಿ, IT ಒಂದೆರಡು ಕ್ವಶನ್ ಇದೆ ಬರೀಬೇಕು. ಸೊ ಬರ್ದ್ಬಿಟ್ಟು ಇಕ್ಬೇಕು ಗೈಸ್, ಇಲ್ಲ ಸ್ಕೂಲ್ಗೆ ಹೋಗಿ ಚಕ್ತಾರೆ. ಸ್ಕೂಲ್ಗೆ ಹೋದ ತಕ್ಷಣ ಕರೆಕ್ಷನ್ ಇಸ್ಕೋತಾರಂತೆ. ಸೊ ಗೈಸ್, ಇವಾಗ ಈ ವ್ಲಾಗ್ನ ಏನು ಮಾಡ್ತೀನಿ, ನಾನು ಮುಂದಕ್ಕೇನು ಹಾಕ್ಸ್ಕೊಂಡೇ ಇಲ್ಲ ಊಟನ. ನಾನು ಅವಾಗ ಸಾಕು ಹೊಟ್ಟೆ ಸಿಕ್ಕಾಪಟ್ಟೆ ತುಂಬೋಯ್ತು. ಅದು ಏನೋ ಫ್ರೂಟ್ ಸಲಾಡ್ ಕೊಟ್ಟಿದ್ರು, ಫ್ರೂಟ್ ಸಲಾಡ್ಗೆ ಐಸ್ ಕ್ರೀಮ್ ಏನೋ ಹಾಕೊಂಡು ಕೊಟ್ಟಿದ್ರು. ಅದು ಸಖತ್ತಾಗಿತ್ತು. ಅದನ್ನೇ ತಿಂದ್ಬಿಟ್ಟು ಅದನ್ನೇ ಖಾಲಿ ಮಾಡಿಬಿಟ್ಟು ಏನೂ ತಿನ್ನೋಕ್ಕಾಗಿಲ್ಲ. ಲಾಸ್ಟಲ್ಲಿ ಅದೇನು ಬೈಕ್ ಬತ್ತಲ್ಲ ಪಲಾವ್ ಮತ್ತು ಇನ್ನೊಂದು ಯಾವುದೋ ಒಂದು ರೈಸ್ ಐಟಮು ಅದೇನೋ ಹಾಕ್ಸ್ಕೊಂಡೆ. ಅದಾದಮೇಲೆ ಅಷ್ಟೇ ಗೈಸ್ ನಾನು ತಿಂದಿದ್ದು, ಇನ್ನೇನು ತಿಂದಿಲ್ಲ. ತಿಂದೆ, ಚೆನ್ನಾಗಿ ತಿಂದೆ. ಆಮೇಲೆ ಅದೇನೋ ಮೊಸರು ಮಜ್ಜಿಗೆ ಥರನೇ ಅದಕ್ಕೆ ಪೆಪ್ಪರ್ ಹಾಕಿದ್ರು. ಅದು ಒಂದು ಸ್ವಲ್ಪ ಸಖತ್ತಾಯಿತು. ಅದು ನನಗೆ ನಿಜ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ಇವತ್ತು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಗೈಸ್, ಆಗಿಲ್ಲ ಡ್ರೆಸ್ಸಲ್ಲಿ ಜೀನ್ಸು ನಾನು ಹೆಂಗಿದ್ರು ಹಂಗೆ ಮಾಡಿಬಿಡ್ತೀನಿ. ಸೊ ಇವಾಗ ಈ ವಿಡಿಯೋನ ಏನು ಮಾಡಬೇಕು, ತುಂಬ ಲಾಂಗ್ ಆಗಿಬಿಟ್ಟಿದೆ ಗೈಸ್. ಒಂದಿನ ಬಿಟ್ಟು ಒಂದಿನ, ಅದು ಬೆಳಗ್ಗೆಗೆ ಮಾಡ್ತಾಯಿದ್ದೆ. ಸೊ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ನನಗೆ ತುಂಬ ಮೂಡಿ, ಯಾಕಂದರೆ ನಂಗೆ ಆ ಡ್ರೆಸ್ಸಲ್ಲಿ ಬೇಕಾದರೆ ನಾನು ಜೀನ್ಸ್ ಹಾಕ್ಕೊಂಡು ಅದು ತಕ್ಷಣ ನೈಟ್ ಪ್ಯಾಂಟ್ ಹಾಕ್ಕೋಬೇಕು, ಇಲ್ಲ ನಂಗೆ ನಿಜ ತಡೆಯೋಕ್ಕಾಗಲ್ಲ. ಅವತ್ತು ಬೆಳಗ್ಗೆ ಹಾಕ್ಕೊಂಡಿದ್ದವಳು 4 o'clock ಗಂಟ ಹಂಗೆ ಇದ್ದೆ. ನಂಗೆ ಐತೆಲ್ಲ ಅಮ್ಮ ಮನೆಗೆ ಹೋಗೋಣ ಅಂದರೆ ಹೋಗ್ತಾನೆ ಇಲ್ಲ. ಅಲ್ಲೇ ಚೆನ್ನಾಗಿತ್ತು, ಅಲ್ಲಿ ಗೇಮ್ಸ್ ಆಡ್ವಿ, ಚೆನ್ನಾಗಿತ್ತು ಇವತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿತೈಷಿ ವ್ಲಾಗ್ಸ್ ಮತ್ತು ನಾನಿತಾ ಜಾನು.